ನಕಲಿ ಪನ್ನೀರ್ ಮಾರಾಟ ಬಳಕೆಗೆ ಸರ್ಕಾರದಿಂದ ಬ್ರೇಕ್. ಕೃತಕವಾಗಿ ತಯಾರಿಸಿದ ಅನಲಾಗ್ ಪನ್ನೀರ್ಗೆ 1 ವರ್ಷ ನಿರ್ಬಂಧ. ನಕಲಿ ಪನ್ನೀರ್ ಸೇವನೆಯಿಂದ ಜನರಿಗೆ ಗಂಭೀರವಾದಂಥ ಆರೋಗ್ಯ ಸಮಸ್ಯೆ. ಇದನ್ನು ಸೇವನೆ ಮಾಡಿದ್ರೆ ಆರೋಗ್ಯ ಸಮಸ್ಯೆ ಉದ್ಭವ ಆಗದೆ ಇನ್ನೇನಾಗತ್ತೆ ಹೇಳಿ. ಹೃದಯಾಘಾತ ಮತ್ತು ಕ್ಯಾನ್ಸರ್ನಿಂದ ಗಂಭೀರವಾದಂಥ ಕಾಯಿಲೆಗಳು ಬರುವಂಥ ಆತಂಕ. ದೀರ್ಘಕಾಲ ಸೇವನೆಯಿಂದ ಕಿಡ್ನಿ ಮತ್ತು ಲಿವರ್ ಮೇಲೆ ಪರಿಣಾಮ ಬೀರೋ ಚಾನ್ಸಸ್. ಹೀಗಾಗಿ ಕರ್ನಾಟಕದಲ್ಲಿ 1 ವರ್ಷ ಕೃತಕ ಪನ್ನೀರ್ ಬ್ಯಾನ್ ಮಾಡಿರೋದು ಸರ್ಕಾರ. ಇತ್ತೀಚೆಗೆ ನೀವೆಲ್ಲ ಗಮನಿಸ್ತಾ ಇದ್ದೀರಾ, ನೋಡ್ತಾ ಇದ್ದೀರಾ, ಗೊತ್ತೇ ಇದೆ. ಆಹಾರ ಇಲಾಖೆಯಲ್ಲಿ ಒಂದು ಕ್ರಾಂತಿ ಮಾಡ್ತಾ ಇದ್ದಾರೆ. ಎಲ್ಲ ಕಡೆನೂ ಖುದ್ದಾಗಿ ಭೇಟಿ ಕೊಟ್ಟು ವೀಕ್ಷಣೆ ಮಾಡ್ತಿದ್ದಾರೆ, ಏನಾಗ್ತಿದೆ ಏನು ಕತೆ ಅಂತ. ಈ ಸಂದರ್ಭದಲ್ಲಿ ಈ ಕೃತಕ ಪನ್ನೀರ್ ಇದರಿಂದ ಸಾಕಷ್ಟು ರೀತಿಯಾದಂಥ ಅನಾರೋಗ್ಯ ಸಮಸ್ಯೆಗಳು ಉದ್ಭವ ಆಗ್ತಾ ಇದೆ. ಅದರಲ್ಲೂ ಪ್ರಮುಖವಾಗಿ ಕ್ಯಾನ್ಸರು, ಆಮೇಲೆ ಲಿವರು, ಈ ಥರ ಈ ಅನಲಾಗ್ ಪನ್ನೀರ್ ಅಂತ. ಸೊ ಹಾಗಾಗಿ ಇದನ್ನು 1 ವರ್ಷ ನಿರ್ಬಂಧವನ್ನು ಹೇರಲಾಗಿದೆ. ನಕಲಿ ಪನ್ನೀರ್ ಸೇವನೆಯಿಂದ ಜನರಿಗೆ ಗಂಭೀರ ಆರೋಗ್ಯ ಸಮಸ್ಯೆಗಳಿಗೆ ಎದುರಾಗತ್ತೆ ಅನ್ನುವಂಥ ಕಾರಣಕ್ಕಾಗಿ ಬ್ಯಾನ್ ಮಾಡಿರೋದು ಸರ್ಕಾರ. ಇನ್ಮೇಲೆ ಮಾರಾಟ ಮಾಡೋ ಹಂಗಿಲ್ಲ, ಬ್ಯಾನ್ ಮಾಡಲಾಗಿದೆ. ಜನರ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸಲಾಗ್ತಾ ಇದೆ. ಯುಟಿಕಾದರ್ ಅವರು ಆರೋಗ್ಯ ಸಚಿವರು ಮಾತಾಡ್ತಾ ಅದನ್ನೇ ಹೇಳ್ತಾ ಇದ್ರು, ನಮಗೇನಿಲ್ಲ, ನಮಗೆ ಜನರ ಆರೋಗ್ಯ ಅಷ್ಟೇ ಇಂಪಾರ್ಟೆಂಟು ಅಂತ. ಸೊ ನೋಡಿ, ನಾವು ಏನೇನು ತಿಂತಾ ಇದ್ವಿ, ಏನೇನು ನಡೀತಾ ಇತ್ತು ಅಂತ. ಹೇಗೆ ಚಿಕ್ಕ ವಯಸ್ಸಿಗೆ ಕ್ಯಾನ್ಸರ್ ಬರುತ್ತೆ, ಲಿವರ್ ಡ್ಯಾಮೇಜು ಅಂತಾರೆ, ಇನ್ನೊಂದು ಮತ್ತೊಂದು ಅಂದರೆ ಅದು ಹಿಂಗೇನೆ. ನಮಗೆ ಗೊತ್ತಿಲ್ಲದಿದ್ದೇನೆ ನಾವು ವಿಷನ ದಿನ ಸೇವಿಸ್ತಾ ಇದ್ದೀವಿ ಅಂತ. ಸೊ ಇದೀಗ ಸರ್ಕಾರ ಒಂದು ನಿರ್ಧಾರ ತೆಗೆದುಕೊಂಡಿರೋದು, 1 ವರ್ಷ ಕೃತಕ ಪನ್ನೀರ್ ಬ್ಯಾನ್ ಮಾಡಿರೋದು ಸರ್ಕಾರ. ಜನರ ಆರೋಗ್ಯದ ಹಿತದೃಷ್ಟಿಯಿಂದ, ಜನರ ಆರೋಗ್ಯವನ್ನು ಗಮನದಲ್ಲಿ ಇಟ್ಕೊಂಡು ಈ ನಿರ್ಧಾರವನ್ನು ಕೈಗೊಳ್ಳಲಾಗಿದೆ.